ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನನ್ನ ಕಾಲ್ಪನಿಕ ಕಥಾಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ಮುಂದಿನ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಕನ್ ಅನ್ನು ಒತ್ತುವುದು ಮರೆಯದು. ಅನ್ವೇಷಿತ ಸತ್ತಿದ್ದು ಹೇಗೆ ಅನ್ನೋದು ತಿಳಿಯದಿದ್ರು ಕೊಂದವರೆಲ್ಲ ಯಾರು ಎನ್ನುವುದು ಗೊತ್ತಾಗಿದೆ. ಬಾಸ್ ಒಬ್ಬನನ್ನ ಬಿಟ್ಟು. ಹಾಗೆ ರಜ್ಜುಗೆ ನಂದಿನಿ ದೆವ್ವ ಎನ್ನುವುದು ಗೊತ್ತಾಗಿದೆ. ಮುಂದೆ ಸಮಯ ಬೆಳಿಗ್ಗೆ 7 ಗಂಟೆಯಾಗಿತ್ತು. ಕೆಲಸ ಸಾಕಾಗಿ ಮನೆಗೆ ಬಂದನು ಅಚ್ಚು. ಹಾಗೆ ಬಂದವನ ಕಣ್ಣಿಗೆ ರಜ್ಜು ಬೀಳದಿರಲು ಒಳಗೆ ಬರುತ್ತಲೇ ರಜ್ಜು ರಜ್ಜು ಎಂದು ಕರೆದನು. ಅವಳ ಸದ್ದಿಲ್ಲ. ತಾನೇ ರಜ್ಜು ರಜ್ಜು ಎಲ್ಲಿದ್ಯಾ ಎಂದು ಮೇಲೆ ಬಂದವ ಮಲಗ್ಬಿಟ್ಲಾ ಎನ್ನುತ್ತಾ ರೂಮ್ ಒಳಗಡೆ ಬಂದನು. ಮುದ್ದಾಗಿ ಮಲಗಿದ್ಲು. ಕಿಟಕಿಯಿಂದ ಸೂರ್ಯನ ಕಿರಣ ಅವಳ ಮುಖದ ಮೇಲೆ ಬೀಳುತ್ತಿರಲು ಕೊಂಚ ನಿದ್ದೆಗೆ ತೊಂದರೆಯಾಗುತ್ತಿದೆ ಎಂದು ಮುಖ ಕಿವುಚುತ್ತಾ ಒದ್ದಾಡುತ್ತಿದ್ದವಳ ನೋಡಿ ಕಿಟಕಿ ಮುಚ್ಚಿ ಅವಳ ಪಕ್ಕ ಮಲಗಿದವ, ಕೆಲಸದಲ್ಲಿ ನೆನ್ನೆ ನಿನ್ನ ಹಾಗೆ ಬಿಟ್ಟು ಹೋದೆ, ಸಾರಿ ಎಂದು ಹಣೆಗೊಂದು ಪುಟ್ಟ ಮುತ್ತಿಕ್ಕಿ ಮಲಗಲು ಅವನ ಕಡೆ ತಿರುಗಿದವಳು ಅವನ ಮೇಲೆ ತನ್ನ ಕೈ ಹಾಕಿ, ನೀವು ಯಾವಾಗಲೂ ಹೀಗೆ ನನ್ನ ಅರ್ಥಕ್ಕೆ ಬಿಟ್ಟು ಹೋಗ್ತೀರಾ ಎಂದ್ಲು. ಹೇ ಇಲ್ಲ ರಚ್ಚು, ಕೇಸ್ ಈಗ ತುಂಬ ಪ್ರೋಸೆಸ್ ಆಗ್ತಿದೆ. ಅನ್ವೇಷಿತ ಸಾವಿನ ಬಗ್ಗೆ ಈಗ ತಿರುವು ಸಿಕ್ಕಿದೆ. ಇವತ್ತು ಹೆಲ್ತ್ ಮಿನಿಸ್ಟರ್ ರಮಣಕಾಂತ್ ಮತ್ತು MLA ಮಗ ರಾಹುಲ್ ಬರ್ತಿದ್ದಾರೆ. 1-2 ಗಂಟೆ ಮಲಗಿ ರೆಸ್ಟ್ ಮಾಡಿ ಆಮೇಲೆ ತನಿಖೆಗೆ ಹೋಗಬೇಕು ಎಂದವನ ಕಾಲರ್ ಹಿಡಿದು ತನ್ನ ಸನಿಹಕ್ಕೆ ಇಳಿದವಳು, ಇವತ್ತು ನಿಮ್ಮನ್ನು ಎಲ್ಗೂ ಕಳಿಸಲ್ಲ ನಾನು ಎಂದು ಅವನ ಅಪ್ಪಿದ್ಲು. ಅವಳ ಮಾತಿಗೆ, ಏನು ಮೇಡಮ್ ಮ್ಯಾಥಮೆಟಿಕ್ಸ್ ಬಿಟ್ಟು ಸೈನ್ಸ್ ಕಡೆ ಗಮನ ಕೊಟ್ಟು ಹಾಗಿದೆ ಎನ್ನಲು, ಮತ್ತೆ ಬೇಡ್ವಾ ಎಂದು ಅವನ ಕೆನ್ನೆಗೆ ತುಟಿಯೂರಿ ಹಣೆಗೆ ಗಲ್ಲಕ್ಕೆ ಎನ್ನುತ್ತಾ ಮುಖ ಪೂರ ಮುತ್ತಿನ ಬಳೆಯಲ್ಲಿ ಮಿಂದಿಸಿ ಬಿಟ್ಟಳು. ಅವಳ ಈ ಹೊಸ ಬೆಳವಣಿಗೆಗೆ ಸೋತವ ತಾನು ಮುದ್ಮಾಡ್ತಾ ಮೈ ಮರೆತಿದ್ದು ನಿಜ. ಹಾಗೆ ಸುಸ್ತಾಗಿದ್ದವ, ರಜ್ಜು ನೀನು ಪ್ಲೀಸ್ ಬೇಗ ಹೋಗಿ ಅಡುಗೆ ಮಾಡು, ನನಗೆ ಹಸುವು ಎನ್ನಲು, ಅಡುಗೆನ ಆಗಲ್ಲ ಎಂದು ಮೊದಲ ಬಾರಿ ಅವನ ಮಾತಿಗೆ ನೋ ಎಂದವಳ ಪರಿ ಯಾಕೋ ವಿಚಿತ್ರವೆನಿಸಿತು ಅವನಿಗೆ. ಆದರೂ ಜೋಕ್ ಎಂದು ನಕ್ಕವ, ಪ್ಲೀಸ್ ನೀನು ಮಾಡ್ತೀಯಲ್ವಾ ಪೂರಿ ಸಾಕು, ಅದನ್ನೇ ಮಾಡು, ಅದು ನನ್ನ ಫೇವ್ರೆಟ್ ಎನ್ನಲು, ಅದೆಲ್ಲ ಈಗಾಗಲ್ಲ ಎಂದು ಅವನ ಕೋಳ ಸುತ್ತ ಕೈ ಹಾಕಿ ಅಪ್ಪಿದವಳ ಕೈ ಬಿಡಿಸಿಕೊಂಡವ ತಾನೇ ಎದ್ದು ಅಡುಗೆ ಮನೆಗೆ ಬಂದು ತಿಂಡಿ ತಯಾರು ಮಾಡ್ತಾ, ಯಾವಾಗಲೂ ರಚ್ಚು ಈ ಥರ ನೋ ಅಂದಿರಲಿಲ್ಲ. ನಾನೇ ಚೂರು ರೊಮ್ಯಾನ್ಸ್ ಶುರು ಮಾಡಿದ್ರೆ ಅವಳು ಅರ್ಧಕ್ಕೆ ಬ್ರೇಕ್ ಕೊಡ್ತಿದ್ಲು, ಹೀಗೇನು ಈ ಥರ ಆಡ್ತಿದ್ದಾಳೆ ಎಂದು ಆಲೋಚಿಸುತ್ತಾ ಅಡುಗೆ ಮಾಡಿ ಅವಳನ್ನು ಕರೆಯಲು ಬರಲು ಕಪ್ಪು ಬಿಳಿ ಸೀರೆಯಲ್ಲಿ ಆಗಷ್ಟೇ ಸ್ನಾನ ಮುಗಿಸಿ ಬಂದಿದ್ದವಳು ಕೂದಲಾರಿಸುತ್ತಾ ಕನ್ನಡಿ ಮುಂದೆ ನಿಂತು ಅವನ ಕಣ್ಣಿಗೆ ಆಕರ್ಷಿಸಿದ್ದಳು. ಪ್ರೀತಿ ಎಂದರೂ ಅವಳೇ, ಮೋಹವೆಂದರೂ ಅವಳೇ ಎಂದು ನಂಬಿರುವವನಿಗೆ ಅವಳ ಮೇಲೆ ಆಸೆ ಕೂಡ ಹೌದು, ಆಕರ್ಷಣೆ ಕೂಡ ಹೌದು. ಪ್ರೀತಿಯ ಬಲೆಗೆ ಬಿದ್ದವನು ಅವಳತ್ತ ಬಂದು ಕೈ ಹಿಡಿದು ಮುತ್ತಿಕ್ಕುತ್ತಾ ಅವಳ ಸೌಂದರ್ಯಕ್ಕೆ ಕೊಂಚ ಸೋತಂತೆ ನಿಂತಿದ್ದ. ನೀನು ಹೀಗೆ ನನ್ನ ನೋಡ್ತಾ ಇದ್ರೆ ಎಲ್ಲ ಮರೆಯುತ್ತೆ ಅಚ್ಚು ಎಂದವಳ ಮಾತಿಗೆ ಕೈ ಬಿಟ್ಟವ, ಏನು ಅಚ್ಚುನ, ಅದು ಏಕವಚನದಲ್ಲಿ ಎಂದು ಕೇಳಿದ್ದೆ, ಹಾಗೆ ಸುಮ್ಮನೆ ಅಜಯ್ ಅವರೇ ಎಂದು ನಕ್ಕವಳ ನೋಡಿ, ತಿಂಡಿ ರೆಡಿ ಇದವ ಎಂದು ಸಿಡುಕುತ್ತಾ ಅನುಮಾನದಲ್ಲೇ ಹೋದನು. ಈ ನೀನು ತಿಂಡಿ ತಿನ್ನಬೇಕು ಎನ್ನುವ ಸಮಯಕ್ಕೆ ಸ್ಪೂನ್ ಹಿಡಿದು ತಟ್ಟೆ ಅಲ್ಲೇ ಇಟ್ಟವಳು ಅವನ ಸುತ್ತ ಕೈ ಹಾಕ್ತಾ ಅವನ ಮೇಲೆಯೇ ಕೂತು ಕಣ್ಣಲ್ಲಿ ಕಣ್ಣಿಟ್ಟು ನೋಡಲು ನಮ್ಮ CID ಕೊಂಚ ಮುಖದಲ್ಲಿ ಸಿಟ್ಟು ತೋರ್ತಾ, ನನಗೆ ವರ್ಕ್ ಇದೆ, ಲೆಟ್ಸ್ ಡೂ ಬ್ರೇಕ್ಫಾಸ್ಟ್ ಎನ್ನಲು, ಏನು ವರ್ಕ್ ಅಂತೀರಾ, ಈಗ ನನಗೆ ನಿಮ್ಮನ್ನು ಬಿಟ್ಟು ಕಳಿಸೋ ಮೂಡಿಲ್ಲ ಎಂದು ಅಪ್ಪಲು ಕೈ ಬಿಡಿಸಿಕೊಂಡು, ಸಾಕು ತಿಂಡಿ ಮಾಡು ಎಂದು ಗದರಿದ. ಆದರೂ ಬಿಡದವಳ ಕೈ ಇಳಿದು ಪಕ್ಕಕ್ಕೆ ತಳ್ಳಿ, ಆಫ್ ರಚನಾ, ವರ್ಕ್ ಇಂಪಾರ್ಟೆಂಟ್, ಏನಾಗಿದೆ ನಿಂಗೆ ಎಂದು 2 ಸ್ಪೂನ್ ತಿನ್ನದೆ ರೆಡಿಯಾಗಿ ಸಿಟ್ಟಲ್ಲೇ ಕೆಲಸಕ್ಕೆ ಹೋದನು. ಅವನಿಗೆ ಕೆಲಸ ಎಂದು ಬಂದರೆ ಮೊದಲ ಪ್ರಾಮುಖ್ಯತೆ ಅದಕ್ಕೆ ಕೊಡುವನು. ಇವಳು ಯಾಕೆ ಹೀಗಾಡ್ತಿದ್ದಾಳೆ? ಹೋಗುವ ದಾರಿಯಲ್ಲಿ ಸ್ವಾಮೀಜಿ ಸಿಕ್ಕಿ, ಕಂಡದ್ದು ಸುಳ್ಳಾಗಬಹುದು, ಕೇಳಿದ್ದು ಸುಳ್ಳಾಗಬಹುದು, ನೀನೇ ಆಲೋಚಿಸಬೇಕು, ಆಗ ಸತ್ಯ ತಿಳಿಯುವುದು ಎನ್ನಲು, ದುಡ್ಗಾಗಿ ಏನೆಲ್ಲ ಮಾತಾಡ್ತೀರಾ ಎಂದು 500 ರೂಪಾಯಿ ನೋಟ್ ಹಾಕಲು ದುಡ್ಡನ್ನು ಅವನ ಜೇಬಿಗೆ ಇಟ್ಟವರು, ದುಡ್ಡು ಬೇಕಿಲ್ಲ ನನಗೆ, ಈ ಶಿವನ ರಕ್ಷೆ ಬೇಕು ನಿಂಗೆ, ಬರ್ತೀಯಾ ನನ್ನ ಬಳಿ ನೀನೇ ಬರ್ತೀಯಾ ಎಂದು ನಗುತ್ತಾ ಹೋದರು ಶಿವನ ದೇವಸ್ಥಾನದ ಸ್ವಾಮಿಗಳು. ಹೆಲ್ತ್ ಮಿನಿಸ್ಟರ್ ರಮಾಕಾಂತ್ ಬಂದರು ಎಂದು ತಿಳಿದ ರೇಣು ಅವರು ಕೆಲಸದಲ್ಲಿ ಬ್ಯುಸಿ ಇದ್ರು.
ಅವ್ರ ಬಳಿ ಬಂದು ರೆಸಾರ್ಟ್ ಬಗ್ಗೆ ಕೇಳಿದ ಅಚ್ಚುಗೆ ಅದು ನನಗೆ ಸುಭಾಷ್ ಎನ್ನುವವರು ಮಾರಿದ್ದು. ನೀನು ಬರ್ತೀಯ ಅಂತ ನಾನೇ ಗಿಫ್ಟ್ ಕೊಡೋಣ ಅನ್ನೋಷ್ಟರಲ್ಲಿ ನೀನು ಖರೀದಿ ಮಾಡಿದೆ. ಮೀಚ್ಯೂನಿಂಗ್ ಎಂದು ಹೋದರು. ಯಾಕೆ ಅವ್ರು ಮಾರಿದ್ದು? ಬಡವ್ರು ಮಾರಿದ್ರೆ ಕಷ್ಟ ಇತ್ತು ಅಂತ ತಿಳಿಬಹುದು. ಇಂಥ ದುಡ್ಡಿನವ್ರು ಮಾಡಿದ್ರೆ ಏನೋ ಮರ್ಮ ಇದೆ ಎಂದು ಅನುಮಾನಿಸಿದ ಅಚ್ಚು. ಸರ್ ಇದು ನೋಡಿ, ಫಸ್ಟ್ ಕೇಸ್ ಬಂದಿರೋದು ಎಂದು ರಿಪೋರ್ಟ್ ತೋರಿಸಲು 6 ತಿಂಗಳಿನ ಹಿಂದಿನ ಕೇಸ್ ಆಗಿತ್ತು. ಯಾರೋ ಆಶಾ ಎನ್ನುವವರ ಡೀಟೇಲ್ಸ್ ಅದು. ನೋಡಿದವ, ಅಲ್ಲೆಡಿ ನಾನು ನೋಡ್ಕೋತೀನಿ, ಯಾಕೋ ಮನಸ್ಸಿಗೆ ನೆಮ್ಮದಿ ಇಲ್ಲ ಎಂದು ನೀರು ಕುಡಿದ. ತಿಂಡಿ ಮಾಡದ ಕಾರಣ ಸುಸ್ತಾಗಿದ್ದ. ಹಾಗೆ ಆರ್ಡರ್ ಮಾಡಿಸ್ಕೊಂಡು ತಿನ್ನೋಣ ಅಂದರೆ ರಚ್ಚು ತಿಂದಿರ್ತಾಳೋ ಇಲ್ವೋ ಎನ್ನುವ ಆಲೋಚನೆಯಲ್ಲಿದ್ದ. ರಚನಾ ತುಂಬ ಮೃದು. ನಾನೇ ಹತ್ರ ಹೋದರೂ ಅಷ್ಟು ಸುಲಭವಾಗಿ ಒಪ್ಪೋ ಹುಡುಗಿ ಅಲ್ಲ. ಅವಳು ನಯ ವಿನಯ ನೋಡಿನೇ ನಾನು ಲವ್ ಮಾಡಿದ್ದು, ಹೆಂಡತಿ ಅಂತ ಒಪ್ಪಿದ್ದು. ನಾನು ಸ್ವಲ್ಪ ತಲೆನೋವು ಅಂದ್ರೆ ಕಾಫಿ ಕೊಟ್ಟು ಬಾಂಬ್ ಅಪ್ಲೈ ಮಾಡ್ದೆ ಮಸಾಜ್ ಮಾಡುವ ಹುಡುಗಿ. ಇದ್ಯಾಕೆ ಹಸುವು ಅಂದರೂ ಲೆಕ್ಕಿಸದೇ ಇದ್ಲು. ಆ ರೀತಿ ಮೈ ಕಾಣುವುದೇ ಸೀರೆ ಉಟ್ಟವಳಂತೂ ಅಲ್ಲ. ಆ ರೀತಿ ನನ್ನ ಕೇಳಿಸಿದ ಹುಡುಗಿ ಅಲ್ವೇ ಅಲ್ಲ. ಹಾಗಾದರೆ ಅವಳು ರಚನಾ ಅಲ್ವಾ ಎಂದು ಅನುಮಾನಿಸಿ ತುಂಬ ಆಲೋಚನೆ ಮಾಡಿದವನು ಕಡೆಗೆ ಬಂದಿದ್ದು ಶಿವಾಲಯಕ್ಕೆ. ಬಾ ಅಜಯ್ ಕರೆದ್ರು ಸ್ವಾಮೀಜಿ. ನೀವು ಹೇಳಿದ ನಿಜ, ಅವಳು ನನ್ನ ಹೆಂಡತಿ ಅಲ್ಲ. ನನ್ನ ರಚ್ಚು ಯಾವತ್ತೂ ಆ ರೀತಿ ನಡ್ಕೊಳ್ಳೋದಿಲ್ಲ. ಎಲ್ಲಿ ನನ್ನ ರಚನಾ ಎಂದು ಕೇಳಲು, ಪರವಾಗಿಲ್ವೇ, ಬಲು ಬೇಗ ಬಂದಿದ್ಯಾ ಅಂದರು. ನನಗೆ ನಿಮ್ಮ ಮೇಲೆ ನಂಬಿಕೆ ಅಲ್ಲ, ಆದರೆ ನನ್ನ ರಚನಾಗೆ ನಿಮ್ಮ ಮೇಲೆ ನಂಬಿಕೆ ಎಂದವನ ನೋಡಿ ನಗುತ್ತಾ, ನಂಬಿಕೆಟ್ಟವರಿಲ್ಲ, ನಂಬಿಕೆಯೇ ದೈವ ಎಂದು ಸ್ವಾಮಿ ದೇವಸ್ಥಾನದ ಒಳಗೆ ಕರೆದೊಯ್ದು ವಿಭೂತಿಯಲ್ಲಿ ಅವಳ ಸುಳಿವು ತೋರಿದ್ರು. ಯಾವುದೋ ಕತ್ತಲಲ್ಲಿದ್ದ ಜಾಗ. ಸೂರ್ಯನಿದ್ರು ಕತ್ಲಿತ್ತು ಎಂದರೆ ಕಾಡಿನ ಜಾಗವೇ ಹೌದು. ಇವಳನ್ನು ಮುಗಿಸ್ಬೇಕಂತೆ ಮೇಡಮ್ ಹೇಳಿದರು ಎಂದು ಅವನ್ಯಾರೋ ಹೇಳಿದ್ದೆ ಮೂರ್ಛೆ ಹೋಗಿದ್ದ ಹುಡುಗಿ ಕಿವಿಗೆ ಅದೆಲ್ಲವೂ ಬಿತ್ತು. ಹಾಗೆ ಚಾಕು ಹಿಡಿದು ಅವಳ ಬಳಿ ಹೋಗಿ, ಇನ್ನೇನು ತಿವಿಬೇಕು, ಕಪಾಳಕ್ಕೆ ಒಂದು ಬಾರಿಸಿ ಅಲ್ಲಿ ಇದ್ದ ಮಣ್ಣು ಎರಚಿ ಓಡಿದಳು ರಚ್ಚು. ಇಷ್ಟು ನೋಡ್ತಿದ್ದವನು ಜಾಗವನ್ನು ಸೂಕ್ಷ್ಮವಾಗಿ ಗಮನಿಸಲು ಅವಳು ಬರ್ತಿದ್ದ ಹಾದಿ ಸಿಟಿ ಸ್ಟೇಷನ್ ಹಿಂದೆ ಇದ್ದ ಕಾಡಿನ ಪ್ರದೇಶ ಎಂದು ತಿಳಿದು ವೇದಾಂತ್ಗೆ ಕರೆ ಮಾಡಿ ಆಕ್ಷನ್ ತೆಗೆದುಕೊಳ್ಳಲು ಹೇಳಿ ತಾನು ಅಲ್ಲಿಗೆ ಮುಖ ಮಾಡಿದ್ದ ಅಚ್ಚು. ಹೆಲ್ಪ್ ಹೆಲ್ಪ್ ಎಂದು ಕೂಗುತ್ತಾ ಬರ್ತಿದ್ದವಳ ಕಣ್ಣಿಗೆ ಕಂಡದ್ದು ಸಿಟಿ ಪೊಲೀಸ್ ಸ್ಟೇಷನ್. ನೋಡಿದವಳು ಓಡಿದ್ಲು. ಹಿಡಿರೋ ಅವಳನ್ನ, ಸ್ಟೇಷನ್ ಕಡೆ ಹೋಗ್ತಿದ್ದಾಳೆ ಎಂದು ಜೋರಾದ ಕಲ್ಲು ಎಸೆಯಲು ಅಲ್ಲೇ ಎಡವಿ ಬಿದ್ಲು. ಪ್ಲೀಸ್ ನನ್ನ ಏನು ಮಾಡಬೇಡಿ ಎಂದು ಕೈ ಮುಗಿಯುತ್ತಿದ್ದವಳ ಬಳಿ ಬಂದವ ಕ್ರೂರತ್ವ ಮೆರೆಯುತ್ತಾ ಅವಳ ಕೂದಲಿಗೆ ಕೈ ಹಾಕಿ ಮೇಲೆತ್ತಿ, ಏನೇ ನಮ್ಮಿಂದಾನೇ ತಪ್ಪಿಸ್ಕೊಳ್ತೀಯಾ ಎಂದು ಮರಕ್ಕೆ ತಳ್ಳಲು, ಮಾ ಎಂದು ಕೂಗುತ್ತಾ ಇನ್ನೇನು ಹಣೆಗೆ ಈಟು ಬೀಳಿಸ್ಕೋಬೇಕು ಅಚ್ಚು ಅವಳ ಕೈ ಹಿಡಿದು ಕಾಪಾಡಿದ. ಇವನು ಸಿಐದಿ, ನಡಿರೋ ಎಂದು ಎಸ್ಕೇಪ್ ಆಗುವ ಹೊತ್ತಿಗೆ ವೇದಾಂತ್ ಹಾಗೂ ಆಶ್ಚರ್ಯ ಅವ್ರ ಕರ್ತವ್ಯ ನಿಷ್ಠೆ ಮೆರೆದು ಆ ಕಟುಕರನ್ನ ಹಿಡಿದು ಕೂರಿಸಿದ್ರು. ಬೆದರಿದ್ದ ರಚನಾನ ಅಪ್ಪಿ, ಏನೂ ಆಗಿಲ್ಲ ಅಲ್ವಾ ಎಂದು ಕೇಳಿ ನೋಡಿ, ಇಲ್ಲ ಎಂದವಳ ಕಣ್ಣೀರು ಒರೆಸಿ ಅವರತ್ತ ಬಂದು ಬಾರಿಸಿದ್ದ. ಯಾರು ನಿಮಗೆ ಅವಳನ್ನು ಟಾರ್ಗೆಟ್ ಮಾಡೋ ಕೇಳಿದ್ದು ಎಂದಾಗ ಅವರು ರಿಪೋರ್ಟರ್ ಅಶ್ವಿನಿ ಅಂದರು. ಅಶ್ವಿನಿನಾ ಎಂದು ಮತ್ತೆ ಬಾರಿಸಿದ್ದ. ಹೌದು ಸರ್, ಅವರೇ, ನ್ಯೂಸ್ ಚಾನಲ್ ಅವರೇ ಎಂದರು. ಅವರ ಮಾತಿಗೆ ತಡಬುಡ ಅರಿಯದೆ ಕೂತವನು ಟೇಬಲ್ ಮೇಲೆ ಕೈ ಬಡಿದು ಜೆ ಎನ್ನಲು, ಆದರೆ ಅದು ನಂದಿನಿ ಆತ್ಮ ಅಶ್ವಿನಿ ಮುಖ ಹೊತ್ತು ಮಾಡಿದ ಸಂಚು ಎಂದು ರಚನಾ ಮಾತ್ರ ತಿಳಿದಿದ್ದ ಕಾರಣ ಈ ಬಾರಿ ತಡ ಮಾಡದೆ ಸತ್ಯ ಹೇಳಲು ಮೊದಲಿಗೆ ಅಚ್ಚು ನಂಬಲಿಲ್ಲ. ನಾನಿಲ್ಲಿ ನಿನ್ನೆ ರಾತ್ರಿ ಇವ್ರ ಕೈಗೆ ಸಿಕ್ಕಿ ಓದಾಟ ಶುರು ಮಾಡಿದೆ. ಹಾಗಾದರೆ ನಿಮ್ಮ ಜೊತೆ ನನ್ನಂತೆ ಮನೆಯಲ್ಲಿದ್ದದ್ದು ಯಾರು ಎಂದು ಕೇಳಿದಾಗ ರಚ್ಚು ಯೋಚಿಸಲೇಬೇಕಾಯ್ತು. ಹೀರೋ ಆಶ್ಚರ್ಯ, ಸರ್ ವಿಚಾರ ಇನ್ನೊಂದಿದೆ. ಆ ರೆಸಾರ್ಟ್ ಓನರ್ ಸುಭಾಷ್ ಸತ್ತು ವರ್ಷ ಆಯಿತು ಎಂದಳು. ವೇದಾಂತ್, ಸರ್ ಅವನ ಕೊಲೆ ಕೂಡ ಈಗಾಗಿರೋ ಮಾದರಿಯಲ್ಲೇ ಆಗಿರೋದು. ಡಾಕ್ಟರ್ ಪ್ರಜ್ವಲ್ಗೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಸಿಕ್ಕಿದೆ ನೋಡಿ ಇಲ್ಲಿ ಎಂದು ಸುಭಾಷ್ ರಿಪೋರ್ಟ್ ತೋರಿಸಲು ನೋಡುತ್ತಾನೆ ಅಚ್ಚು. ಇದೆಲ್ಲ ಯಾರು ಮಾಡ್ತಿದ್ದಾರೆ? ಮತ್ತೆ 1 ವರ್ಷಕ್ಕೆ ಮುಂಚೆ ಇದ್ದವರು, ಈಗ ಮತ್ತೆ ಬಂದವರು, ಇಬ್ಬರು ಸೇಮ್. ಹಾಗಾದರೆ ಯಾರದು? ಇಲ್ಲಿರುವ ಬರುವ ಹುಡುಗಿರು ಇದ್ದಕ್ಕಿದ್ದಂತೆ ಕಾಣೆಯಾಗೋಕ್ಕೆ ಕಾರಣ ಏನು? ಎಲ್ಲ ಯಾಕೆ ಮರಕ್ಕೆ ನೇಣು ಬಿಗಿದ ಸ್ಥಿತಿಯಲ್ಲಿ ಸಿಗ್ತಾರೆ? ಡಾಕ್ಟರ್ ಮತ್ತು ಪೊಲೀಸ್ ಇಬ್ಬರನ್ನ ಟಾರ್ಗೆಟ್ ಮಾಡಿದವ್ರು ಯಾರು? ಈ ಕಥೆಯಲ್ಲಿ ಅಸಲಿ ಕೊಲೆಗಾರ ಯಾರು ಎಂದು ಕಿರುಚಿದ. ಅದು ನಂದಿನಿ ಜೋಸೆಫ್, ನಿಮ್ಮ ಹಳೆ ಲವರ್ ಎಂದು ರಚನಾ ಬಾಯಿ ಬಿಡಲು ಎಲ್ಲರಿಗೂ ಅಚ್ಚರಿಯಾಗಿತ್ತು. ಅವಳ ಮಾತು ಬೇರೆಯವರಿಗೆ ಅಚ್ಚರಿ ತಂದಿತು, ಆದರೆ ನಮ್ಮ ಹೀರೋಗೆ ಅರಗಿಸಿಕೊಳ್ಳಲಾಗದ ಗಾಬರಿ ತಂದಿತು. ಹಾಗೆ ಚೇರ್ ಮೇಲೆ ಕೂತನು ಅಚ್ಚು. ಅವನ ಸನಿಹಕ್ಕೆ ಬಂದ ರಚನಾ,
ಹೌದು ಅಜಯ್ ಅವರೇ, ಸತ್ಯ. ನಂದಿನಿ ಸತ್ತಿದ್ದಾರೆ. ಹೇಗೆ ಗೊತ್ತಿಲ್ಲ. ಅವರು ಅವರ ನಿಜ ರೂಪ ತೋರಿಸಿದ್ರು ನನಗೆ. ನನ್ನ ಮಾತು ನಂಬಿ ಎಂದು ಹೇಳುವಾಗಲೇ ಶರಾಪ್ ಎನ್ನಲು, ನೀನೆ ನಿಮ್ಮನ್ನು ವಶಪಡಿಸ್ಕೊಳ್ಳು ವಶೀಕರಣ ವಿದ್ಯೆ ಪಠಿಸ್ತಿದ್ರು ಅವರು. ನಾನೇ ಅದನ್ನು ಅರ್ಥಕ್ಕೆ ನಿಲ್ಲಿಸಿದ್ದು ಎಂದು ಶುರು ಮಾಡಿ ಎಲ್ಲವನ್ನು ಎಳೆ ಎಳೆಯಾಗಿ ಹೇಳಲು ಕೂತಲ್ಲೇ ಲೆಕ್ಕಾಚಾರ ಹಾಕಿದ್ದ. 2 ಮೂಟೆ ಆಯಿತು ಸರ್. ಒಂದು ಅನ್ವೇಷಿತ, ಮತ್ತೊಂದು ಗೊತ್ತಿಲ್ಲ ಸರ್ ಎಂದ ಆಕಾಶ್ ಮಾತು. ಐ ಲವ್ ಯು ಅಚ್ಚು ಎಂದು ಫೋನ್ನಲ್ಲಿ ನಂದಿನಿ ಹೇಳಿದ ಮಾತು. ನಾನು ಊರಿಗೆ ಹೋಗಿದ್ದೆ ಸರ್. ಅಲ್ಲಿಂದ ಬಂದಮೇಲೆ ಅನ್ವೇಷಿತ ಕಾಣಿಸ್ಲಿಲ್ಲ ಎಂದ ಅನ್ವೇಷಿನ ಫ್ರೆಂಡ್ ಮಾತು. ಒಬ್ರನ್ನ ಊತಾಕಿ ಇನ್ನೊಬ್ರನ್ನ ನೇಣಾಕಿ ಎಂದು ಹೇಳಿದ ಬಾಸ್ ಸಂಚಿನ ಮಾತು. ನಂದಿನಿಯವರು ಸತ್ತಿದ್ದಾರೆ ಅಜಯ್ ಅವರೇ ಎಂದ ರಚನಾ ಮಾತು. 1 ವರ್ಷಕ್ಕೆ ಮುಂಚೆ ಸುಭಾಷ್ ಸತ್ತಿದ್ದಾರೆ ಎಂದ ಆಶ್ಚರ್ಯ ಮಾತು. ಆ ಡಾಕ್ಟರ್ ನೀಚ, ಆ ಪೊಲೀಸ್ ನೀಚ ಎಂದು ಹೇಳಿದ ಜನರ ಮಾತು. ಆ ಹುಡುಗಿನ ನಾನೇ ಡ್ರಾಪ್ ಕೊಟ್ಟಿದ್ದು ಎಂದ ಡ್ರೈವರ್ ಮಾತು. ಅಶ್ವಿನಿ ಹೊರಗಡೆ ಹೋದ ಸೀನ್ ಫುಟೇಜ್ನಲ್ಲಿದೆ ಎಂದ ವೇದಾಂತ್ ಮಾತು. ರಚನಾನ ಕೊಲ್ಲೋಕೆ ಅಶ್ವಿನಿ ಡೀಲ್ ಕೊಟ್ಟಿದ್ದು ಎಂದ ಪೋಲಿಗಳ ಮಾತು. ತರ್ಕಕ್ಕೆ ನಿಲುಕದ್ದು ಈ ಪ್ರಪಂಚದಲ್ಲುಂಟು ಎಂದ ಸ್ವಾಮೀಜಿಯ ಮಾತು. ಎಲ್ಲವನ್ನು ಆಲಿಸಿದ ಅಚ್ಚು. ಯೋಚಿಸಿ ಯೋಚಿಸಿ ಮೇಲೆದ್ದವ ವೇದಾಂತ್, ಈಗಲೇ ಹೋಗಿ ಆ ಆಲದ ಮರದ ಕೆಳಗಡೆ ಅವತಿರೋ ಹೆಣ ನೋಡಬೇಕು ನಾನು. ಅಲ್ಲಿ ಅನ್ವೇಷಿತಾನ ವರ್ಷಕ್ಕೆ ಮುಂಚೆ ಓದಿದ್ರೆ ಅಷ್ಟೇ ಸಿಗತ್ತೆ ಅಥವಾ ಕ್ಲೂ ಸಿಗತ್ತೆ. ಗೋ ಎಂದನು. ಓಕೆ ಸರ್ ಎಂದು ಅವನು ಹೋದ. ಆಶ್ಚರ್ಯ, ನನಗೆ ಈ ನಂಬರ್ನಿಂದ, ಇದು ನಂದಿನಿ ನಂಬರ್, ಲಾಸ್ಟ್ ಕಾಲ್ ಯಾವಾಗ ಬಂದಿದ್ದು ಚೆಕ್ ಮಾಡಿ, ಹಾಗೆ ಅನ್ವೇಷಿತ ಕೊಲೆ ಡೇಟ್ ಚೆಕ್ ಮಾಡಿ, ಐ ಮೀನ್ ಮಿಸ್ಸಿಂಗ್ ಡೇಟ್ ಎನ್ನಲು ಓಕೆ ಸರ್ ಎಂದು ಹೋದ್ಲು. ನಿಮಗೆ ಅಶ್ವಿನಿ ಸುಪಾರಿ ಕೊಟ್ಟಿದ್ದು ನಿಜಾನೋ ಇಲ್ವೋ ತಿಳಿಯೋವರೆಗೂ ಇಲ್ಲೇ ಇರಿ ಎಂದು ಲಾಕಪ್ನಲ್ಲಿ ಇರಿಸಿದ ಆ ಪುಂಡರನ್ನ. ರಚು, ನೀನು ಬಾ, ಮನೆಗೆ ಡ್ರಾಪ್ ಮಾಡ್ತೀನಿ ಎಂದು ಹಾಗೆ ಅಲ್ಲಿದ್ದ ಪೊಲೀಸ್ ಟೀಮ್ಗೆ ರಾಹುಲ್ ವಸಿಷ್ಠ ಬನ್ನ ಎನ್ನಲು, ಹೌದು ಸರ್, ಹೆಲ್ತ್ ಮಿನಿಸ್ಟರ್ ರಮಾಕಾಂತ್ ಅವ್ರ ಜೊತೆ ಇವ್ ಬಂದರು ಎಂದರು. ನಾನು ಅವನ ಹತ್ರ ಮಾತಾಡಬೇಕು ಎಂದು ಮನಸಲ್ಲೇ ಮಾತಾಡಿ ಅವಳನ್ನು ತಮ್ಮ ರೆಸಾರ್ಟ್ ಬದಲು ವೇಣು ಅವರ ಮನೆಗೆ ಕರೆದುಕೊಂಡು ಬಂದುಬಿಟ್ಟು, ರೇಣು ಆಂಟಿ, ನಂಗೆ ಸ್ವಲ್ಪ ಕೆಲಸ ಹೆಚ್ಚು, ಮನೆಗೆ ಬರೋದು ಲೇಟ್ ಆಗುತ್ತೆ, ರಚ್ಚು ಇಲ್ಲೇ ಇರಲಿ ಎನ್ನಲು, ಓಕೆ ಪುಟ್ಟ ಎಂದು ಅವಳನ್ನು ಅಲ್ಲಿ ಇರಿಸಿಕೊಳ್ಳಲು ರಚ್ಚು ಮುಖ ನೋಡ್ದವ, ಬಾಯ್ ರಚ್ಚು, ಬರ್ತೀನಿ ಎಂದು ಹೋಗ್ತಿದ್ದವನ ನೋಡಿ ಅಳುತ್ತಾ ಓಡಿ ಬಂದು ಬಿಗಿದಪ್ಪಿ ಅತ್ತಳು. ಐ ಲವ್ ಯು ಅಜಯ್ ಅವರೇ, ಪ್ಲೀಸ್ ನನ್ನ ಕೈ ಬಿಡಬೇಡಿ, ನೀವೇ ನನ್ನ ಪ್ರಪಂಚ, ನೀವಿಲ್ಲ ಅಂದರೆ ನಾನು ಸತ್ತು ಹೋಗ್ತೀನಿ ಎಂದವಳ ಕಣ್ಣೊರೆಸಿ, ನನಗೂ ಅಷ್ಟೆ, ನೀನೇ ಅಲ್ಲ, ಐ ಲವ್ ಯು ಸೋ ಮಚ್. ಮದುವೆ ಆದಮೇಲೆ ಪ್ರೀತಿ ಮಾಡ್ಬೋದು ಅಂತ ನಿನ್ನ ನೋಡಿ ನಾ ಕಲ್ತದ್ದು. ಅಳ್ಬೇಡ, ಎಲ್ಲ ಕೇಸ್ ಮುಗಿಸಿ ಬೇಗ ಕರ್ಕೊಂಡು ಹೋಗ್ತೀನಿ ಎಂದು ಹಣೆಗೆ ಭರವಸೆಯ ಮುತ್ತು ಸುರಿಸಿ ಹೋದನು. ಮಧ್ಯಾಹ್ನದ ಸಮಯ. ಅಚ್ಚು ಹೇಳಿದಂತೆ ಆಲದ ಮರದ ಬುಡದಲ್ಲಿ ಅವತಿದ್ದ ಬಾಡಿ ಹೊರ ತೆಗೆಸಲು ಸಿಕ್ಕಿದ ಒಂದು ದೇಹ ಅಶ್ವಿನಿ ರಿಪೋರ್ಟರ್ ಬಾಡಿ, ಮತ್ತೊಂದು ಅಸ್ಥಿಪಂಜರ. ಅದನ್ನು ಲ್ಯಾಬ್ಗೆ ಕಳುಹಿಸಿದ ಆಶ್ಚರ್ಯಗೆ ರಿಪೋರ್ಟ್ ದೊರಕಿತು. ಅದನ್ನು ಪಡೆದು ಅಜಯ್ ಬಳಿ ಬಂದು, ಸರ್, ಅದು ಒಂದು ಬಾಡಿ ಅಶ್ವಿನಿಯವರದ್ದು ಎನ್ನಲು, ವಾಟ್ ಎಂದು ಗಾಬರಿಯಾದ. ಆ ದೇಹದ ಪ್ರಾಣ ಹೋಗಿ 7 ದಿನ ಆಗಿದೆ ಸರ್ ಎನ್ನಲು, ಮತ್ತೆ ನೆನ್ನೆ ನೋಡಿದ್ದು ಎಂದು ಶಾಕ್ ಆದ. ಇನ್ನೊಂದು ಅಸ್ಥಿಪಂಜರ ಸಿಕ್ತು ಸರ್, ಅದಕ್ಕೆ ನಿಯರ್ಲಿ 1 ವರ್ಷದ ಏಜ್ ಆಗಿದೆ, ಹುಡುಗಿ ಅಸ್ಥಿ ಅದು ಎನ್ಲು. ಅಂದರೆ ಅನ್ವೇಷಿತ ಇರ್ಬೋದಾ ಎಂದ್ಕೊಂಡ್ನು. ನಿನ್ನೆ ನೀವು ಕೊಟ್ಟ ಫಸ್ಟ್ ಕೇಸ್ ಫೈಲ್ ನೋಡಿದೆ, ಅದೇ ಯಾರೋ ಆಶಾ ಅವರದ್ದು. ಅದು ಫಸ್ಟ್ ಅಲ್ಲ ಕಣ್ರಿ, ಸೆಕೆಂಡ್ ಕೇಸ್ ಇರಬೇಕು, ಸೊ ಸರ್ಚ್ ಮಾಡಿ ಫಸ್ಟ್ ಕೇಸ್ ಫೈಲ್ನ ಎನ್ನಲು. ಹೇಗೆ ಫಸ್ಟ್ ಅಲ್ಲ ಅನ್ನಿಸ್ತು ಸರ್ ಎಂದ. ಅದು ಫಸ್ಟ್ ಆಗಿರೋದಿಲ್ಲ, ಫಸ್ಟ್ ಕೇಸ್ ಬೇರೆಯೇ ಇರುತ್ತೆ. ಆ ಆಕಾಶ್ ಹೇಳಿದ್ದು ಅನ್ವೇಷಿತ ಮಿಸ್ಸಿಂಗ್ ಆದ ದಿನ ಮತ್ತೊಬ್ಬರ ದೇಹ ಮೂಟೆಯಲ್ಲಿತ್ತು, ಇವರನ್ನು ನೇಣಾಕಿದ್ದು ಅಂತ ಅಲ್ವಾ ಎಂದ. ಹೌದು ಸರ್, ಮತ್ತೆ ಅದು ಅನ್ವೇಷಿತ ಮಿಸ್ಸಿಂಗ್ ದಿನ ಆಗಿರಬೇಕು ಎಂದು ಈ ಕೇಸ್ ಡೇಟ್ ತೋರಿಸಿ, ಇದು ನೆಕ್ಸ್ಟ್ 6 months ಆದಮೇಲಿರುವ ಡೇಟ್ ಎನ್ನಲು. ಸೂಪರ್ ಸರ್, ಹುಡುಕ್ತೀನಿ ಎನ್ನುವಾಗ ಬಂದ ವೇದಾಂತ್, ಸರ್, ಅನ್ವೇಷಿತ ಮಿಸ್ಸಿಂಗ್ ದಿನ ಮತ್ತು ನಿಮಗೆ ಕಾಲ್ ಬಂದಿರೋ ಈ ನಂಬರ್ ದಿನ ಹಿಂದು ಮುಂದು ಎನ್ನಲು. ಆ ಇನ್ನೊಂದು ಕೊಲೆ ನಂದಿನಿ ಅಲ್ಲ ಅಲ್ವಾ ಎಂದು ಅನುಮಾನ ಪಟ್ಟವನು ಥ್ಯಾಂಕ್ಸ್ ಎಂದು ಸುಮ್ಮನಾದ. ವಾಟ್, ಆ CID ಇದೆಲ್ಲ ಮಾಡ್ತಿದ್ದಾನ? ಮರದ ಬುಡದಲ್ಲಿ ಶವ ತೆಗೆಸುವಷ್ಟು ಮುಂದುವರದ್ನ? ಆರ ಸಾಕ್ಷಿ ಸಿಗ್ಬೇಕಲ್ವಾ? ಸತ್ತೋರು ಬಂದು ಸಾಕ್ಷಿ ಹೇಳ್ತಾರಾ? ಆದರೂ ಒಂದು ಕಣ್ಣಿಟ್ಟಿರಿ, ಪೂಜೆ ಮುಗಿಲಿ ಎಂದು ಯಾರ ಬಳಿಯೋ ಮಾತಾಡುತ್ತಾ ನಕ್ಕನು ಬಾಸ್. ರಾತ್ರಿ 9:30. ರಾಹುಲ್ ವಸಿಷ್ಠ ಊರಿಂದ ಬಂದಿರಲು ಸುಸ್ತಾಗಿ ಮಲಗಿರಲು ರಾತ್ರೋರಾತ್ರಿ ಅವನ ಮನೆಗೆ ಬಂದಿದ್ದ ಅಚ್ಚು. ಅವನ ಆಗಮನ ಕೇಳಿ ಅವನ ಬಳಿ ಬಂದವನು, ಹೇಳಿ ಸರ್ ಎಂದು ಮುಂದೆ ಕೂತ. ಆಗ ಅಚ್ಚುಗೊಂದು ಕರೆ ಬಂತು. ಹೇಳು ವೇದಾಂತ್ ಎನ್ನಲು, ಸರ್, ನೀವು ಹೇಳಿದ್ದು ನಿಜ,
ಫಸ್ಟ್ ಕೇಸ್ ಅನ್ವೇಷಿತ ಮಿಸ್ಸಿಂಗ್ ಡೇಟ್ನಲ್ಲಿ ಇರೋದು. ಒಂದು ರಿಪೋರ್ಟ್ ಇದೆ, ಫೋಟೋ ಡೀಟೇಲ್ಸ್ ಇಲ್ಲ ಎಂದು ವಾಟ್ಸಪ್ ಮಾಡಲು ನೋಡ್ತೀನಿ ಎಂದು ಕಟ್ ಮಾಡಿದ. ಹಾಗೆ ರಾಹುಲ್ ಕಡೆ ನೋಡಿ, ನೀವು ಸಮಾಜ ಸೇವಕರು ಅಂತ ಕೇಳಿದ್ದೀನಿ, ಅದಕ್ಕೆ ನೋಡಿ ಮಾತಾಡ್ಸ್ಕೊಂಡು ಹೋಗೋಕೆ ಬಂದೆ ಎನ್ನಲು, ಇದೇ ನೈಟ್ನಲ್ಲಿ CID ಅಜಯ್ ಅವರು ಭೇಟಿಯಾಗೋದು ಎಂದನು ನಗುತ್ತಾ. ನೋಡೋಕೆ ತುಂಬ ಹ್ಯಾಂಡ್ಸಮ್ ಇತರ, ಇನ್ನು ಯಾಕೆ ಮದುವೆ ಅಲ್ಲ ಎಂದು ಕೇಳಿದ ಅಜಯ್ ಪ್ರಶ್ನೆಗೆ, ಮದುವೆ ಇಂಟ್ರೆಸ್ಟ್ ಇಲ್ಲ ಸರ್ ಎಂದು ತಾಳ್ಮೆಯಿಂದ ಉತ್ತರಿಸಿದ್ದ. ಯಾಕೆ, ಯಾರನ್ನಾದರೂ ಪ್ರೀತಿಸಿದ್ದೀರಾ ಎಂದವನಿಗೆ, ಇಲ್ಲ ಸರ್, ಆ ಥರ ಏನಿಲ್ಲ ಎಂದು ನಕ್ಕನು. ಅವನ ಜೊತೆ ನಗುತ್ತಲೇ ಅನ್ವೇಷಿತ ಫೋಟೋ ತೋರಿಸಿ, ಈ ಹುಡುಗಿ ಗೊತ್ತಾ ಎನ್ನಲು, ಗೊತ್ತು ಸರ್, ಇವಳು ನಮ್ಮ ಊರಿನ ಹುಡುಗಿ, ನಾನೇ 1 ವರ್ಷಕ್ಕೆ ಮುಂಚೆ ಎಕ್ಸಾಮ್ ಒಂದಕ್ಕೆ ಹೆಲ್ಪ್ ಮಾಡಿದ್ದೆ ಎಂದು ತುಂಬ ಆರಾಮಾಗಿ ಉತ್ತರ ಕೊಟ್ಟನು. ಇವಳು ಕಾಣೆ ಆಗಿದ್ದಾಳೆ ಎಂದ ಅಚ್ಚು ಮಾತಿಗೆ, ಹೌದು ಸರ್ ಗೊತ್ತು, ಯಾಕೆ ಏನು ಅಂತ ಪೊಲೀಸ್ನವರು ಇನ್ನೂ ಹುಡುಕಿಲ್ಲ, ಲೇಸಿ ಟೀಮ್ ಎಂದು ಬೇಸರಪಟ್ಟ. ನಿಮಗೆ ಯಾರ ಮೇಲಾದರೂ ಡೌಟ್ ಇದೆಯಾ ಅಚ್ಚು ಪ್ರಶ್ನೆಗೆ, ಇದ್ರೆ ನೀವೇನು ಹೆಲ್ಪ್ ಮಾಡ್ತೀರಾ, ಇಲ್ಲ ತಾನೆ, ನಿಮ್ಮಂಥ ಪೊಲೀಸ್ನವರು ಬರ್ತೀರಾ, ಸತ್ಯನ ಸೋಲಿಸಿ ಸುಳ್ಳಿಗೆ ಜೈಕಾರ ಹಾಕಿ ಹೋಗ್ತೀರಾ ಎಂದು ಧ್ವನಿ ಹೇರಿಸಿದ. ನಾನು ಅಜಯ್ ರಾವ್, CID ಅಜಯ್ ರಾವ್, ಯಾವತ್ತೂ ಸತ್ಯನ ಸೋಲಿಸಿಲ್ಲ ಎನ್ನಲು, ಹಾಗಾದರೆ ಆ ಬಾಸ್ನ ಅರೆಸ್ಟ್ ಮಾಡ್ತೀರಾ ಎಂದು ಕೇಳಿದ ರಾಹುಲ್. ಬಾಸ, ಯಾರದು ಎಂದ ಅಜಯ್. ಮುಂದೆ ನಿಮ್ಮ ಅಭಿಪ್ರಾಯಕ್ಕೆ ಸ್ವಾಗತ, ಮತ್ತೆ ಸಿಗೋ. ಈಗ ಸತ್ಯಗಳ ಅನಾವರಣ ಮಾಡೋಣ. ಥ್ಯಾಂಕ್ ಯು. ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ. ಮತ್ತೆ ಸಿಗುವ.